ಚುನಾವಣೆಯಲ್ಲಿ ಈ ರೀತಿ ಅಕ್ರಮವಾಗಿ ನಿರ್ಮಿಸಿದಂತಹ ಮನೆಗಳನ್ನ ಯಾವಾಗ ಸರ್ಕಾರ ಡೆಮಾಲಿಷ್ ಮಾಡ್ತೋ ಈ ವಿಚಾರವನ್ನ ಪಾಕಿಸ್ತಾನದ ಸಚಿವರು ಮಾತಾಡ್ತಾರೆ. ಭಾರತದಲ್ಲಿ ಮುಸ್ಲಿಮರ ಮನೆಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ವಿಚಾರ ಯಾವಾಗ ಸುದ್ದಿ ಆಯಿತು? ರಿಪಬ್ಲಿಕ್ ಕನ್ನಡದಲ್ಲಿ ಈ ಕ್ಷಣದ ಮತ್ತೊಂದು ಅಪ್ಡೇಟ್ ಇದು. ಒತ್ತುವರಿ ತೆರವು ವಿಚಾರದಲ್ಲಿ ಪಾಕಿಸ್ತಾನ ಮೂಗು ತೂರಿಸಿತ. ಒತ್ತುವರಿ ತೆರವಿಗೆ ಧರ್ಮದ ನಂಟು ನೀಡುವ ಪ್ರಯತ್ನವನ್ನ ಮಾಡಿದೆ ಪಾಕಿಸ್ತಾನ. ಕ್ರಿಸ್ಮಸ್ ದಿನ ಭಾರತದಲ್ಲಿ ಮುಸ್ಲಿಮರ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳು ನಡೆದಿವೆ ಅಂತ ಹೇಳಿ ಪಾಕಿಸ್ತಾನ ಹೇಳಿದೆ. ಪಾಕಿಸ್ತಾನ ವಿದೇಶಾಂಗ ಇಲಾಖೆ ವಕ್ತಾರ ತಾಹಿರ್ ಆರೋಪ ಮಾಡಿದ್ದಾರೆ. ಕೋಗಿಲು ಬಡಾವಣೆಯ ಹೆಸರನ್ನ ಪ್ರಸ್ತಾಪ ಮಾಡದೆ ಆರೋಪ ಮಾಡಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ವಿಚಾರದ ಬಗ್ಗೆ ಪಾಕಿಸ್ತಾನದ ವಿದೇಶಾಂಗ ಇಲಾಖೆಯ ವಕ್ತಾರೊಬ್ಬರು ಹೇಳ್ತಾರೆ, ಭಾರತ ಮುಸ್ಲಿಮರ ಮನೆಗಳನ್ನ ಕ್ರಿಸ್ಮಸ್ನ ದಿನವೇ ಧ್ವಂಸ ಮಾಡಿದೆ ಅಂತೇಳಿ ಹೇಳ್ತಾರೆ. ನೋಡಿ, ಅವರು ಆಡಿರುವಂತ ಮಾತು, ಅದರ ಒಂದು ಕೆಲವು ದಾಖಲಾತಿಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿನ ವಾಸ್ತವ ಸ್ಥಿತಿ ಏನು ಅನ್ನೋದು ಕೂಡ ಗೊತ್ತಿಲ್ಲ ಪಾಕಿಸ್ತಾನಕ್ಕೆ, ಆ ಮಹಾನುಭಾವನಿಗೆ. ಅವರೆಲ್ಲರೂ ಕೂಡ ಅರ್ಹರ ಇಲ್ಲಿರೋದಕ್ಕೆ ಅಥವಾ ದಾಖಲಾತಿಗಳಿಗೆ ಏನೂ ಗೊತ್ತಿಲ್ಲ. ಪಾಕಿಸ್ತಾನದ ಆರೋಪಕ್ಕೆ ಭಾರತ ಸಮರ್ಥವಾಗಿ ತಿರುಗೇಟನ್ನು ಕೊಟ್ಟಿದೆ. ಪಾಕಿಸ್ತಾನದ ಹೇಳಿಕೆ ಕಪೋಲ ಕಲ್ಪಿತ ಅಂತೇಳಿ ಕೌಂಟರ್ ಕೊಟ್ಟಿದೆ. ಅಲ್ಪಸಂಖ್ಯಾತರನ್ನ ಪಾಕಿಸ್ತಾನ ಗುರಿಯಾಗಿ ದಾಳಿ ನಡೆಸ್ತಾ ಇದೆ. ಇದು ಇಡೀ ಜಗತ್ತಿಗೆ ಗೊತ್ತಿರುವ ಘೋರ ಸತ್ಯ ಆಗಿದೆ. ಕಾಶ್ಮೀರದಲ್ಲಿ ಏನ್ ನಡೀತಾ ಇದೆ ಅಂತೇಳಿ ಭಾರತದತ್ತ ಬೆರಳು ತೋರಿಸೋದ್ರಿಂದ ಈ ಸತ್ಯ ಬದಲಾಗದು. ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಕೌಂಟರ್ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಆರೋಪಕ್ಕೆ ಭಾರತ ಸಮರ್ಥವಾಗಿ ತಿರುಗೇಟು ಕೊಟ್ಟಿದೆ. ಭಾರತದಲ್ಲಿರುವ ಅಲ್ಪಸಂಖ್ಯಾತ ಮುಸಲ್ಮಾನರನ್ನ ಇವರು ಹೇಗೆಲ್ಲ ಗುರಿಯಾಗಿಸಿಕೊಂಡು ಇವರು ಏನೆಲ್ಲ ಮಾಡ್ತಿದ್ದಾರೆ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿದೆ. ಹೀಗಿರುವಾಗ ಭಾರತದ ಒಳಗಡೆ ಹಿಂಗ್ ನಡೀತಾ ಇದೆ ಅಂತೇಳಿ ಹೇಳೋದು ಇದು ಕಪೋಲ ಕಲ್ಪಿತ ಅನ್ನೋ ಮಾತನ್ನ ಹೇಳಿದ್ದಾರೆ. ಭಾರತವು ಕೂಡ ಸಮರ್ಥವಾಗಿ ಇದ್ರ ಬಗ್ಗೆ ತಿರುಗೇಟನ್ನ ಕೊಟ್ಟಿದೆ. ಪಾಕಿಸ್ತಾನದ ಹೇಳಿಕೆ ಕಪೋಲ ಕಲ್ಪಿತ. ಅಲ್ಪಸಂಖ್ಯಾತರನ್ನ ಪಾಕಿಸ್ತಾನ ಗುರಿಯಾಗಿ ದಾಳಿ ನಡೆಸ್ತಾ ಇದೆ. ಇದು ಇಡೀ ಜಗತ್ತಿಗೆ ಗೊತ್ತಿರುವ ಘೋರ ಸತ್ಯವೂ ಆಗಿದೆ. ಭಾರತದತ್ತ ಬೆರಳು ತೋರಿಸೋದ್ರಿಂದ ಈ ಸತ್ಯ ಬದಲಾಗುವುದು ಅಂತೇಳಿ ಪಾಕಿಸ್ತಾನ ಯಾವಾಗ ಈ ಮಾತನ್ನು ಹೇಳ್ತೋ, ಪಾಕಿಸ್ತಾನದ ವಿದೇಶಾಂಗ ಕೋಗಿಲು ಬಡಾವಣೆಯ ಕರಾಳ ಸತ್ಯವನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿದೆ. ಅಲ್ಲಿ ಇರುವಂತ ಅಕ್ರಮವನ್ನ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ನಿಮ್ಮ ಮುಂದೆ ತೆರೆದಿಟ್ಟಿದೆ. ಇದರ ನಡುವೆ ಸರ್ಕಾರಕ್ಕೆ ಕೆಲವು ಡೇರಿಂಗ್ ಪ್ರಶ್ನೆಗಳನ್ನ ರಿಪಬ್ಲಿಕ್ ಕನ್ನಡ ಕೇಳಿದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಯಲಹಂಕ ಲೇಔಟ್ಗಳಲ್ಲಿ ರಿಪಬ್ಲಿಕ್ ಡೇರಿಂಗ್ ಸ್ಟಿಂಗ್ ಆಪರೇಷನ್. ಕೋಗಿಲು ಲೇಔಟ್ನ ಕರಾಳ ಸತ್ಯ ರಿಪಬ್ಲಿಕ್ನಲ್ಲಿ ಎಕ್ಸ್ಪೋಸ್. ರಿಪಬ್ಲಿಕ್ ಕನ್ನಡ ಯಾವತ್ತೂ ಸತ್ಯದ ಪರ, ಅದರಲ್ಲೂ ಡೇರಿಂಗ್ ಸ್ಟಿಂಗ್ ಆಪರೇಷನ್ಗಳಲ್ಲಿ ಸದಾ ಮುಂದು. ಇದೀಗ ಯಲಹಂಕದ ಲೇಔಟ್ಗಳಲ್ಲಿ ರಿಪಬ್ಲಿಕ್ ಕನ್ನಡ ಮೆಗಾ ಸ್ಟಿಂಗ್ ಆಪರೇಷನ್ ನಡೆಸಿದೆ. ಕೋಗಿಲು ಲೇಔಟ್ನ ಕರಾಳ ಸತ್ಯವನ್ನ ಎಕ್ಸ್ಪೋಸ್ ಮಾಡಿದೆ. ಅನುಮಾನ ಮೂಡಿಸ್ತಾ ಇದೆ ಕಾಶ್ಮೀರಿ ಮಹಿಳೆಯರ ವಾಸ್ತವ್ಯ. भाई भाई कश्मीर है। आधार कार्ड है? माँ का शादी किया हमने। फिर आधार कार्ड इधर है? हाँ, भाई के पास आई मिलने के लिए। आज आप सुबह में इधर बेसिकली फ्रॉम कश्मीर। कश्मीर श्रीनगर में। श्रीनगर। आप गवर्नमेंट की तरफ से? आधार कार्ड बन के इधर है कश्मीर है? नहीं, कश्मीर का आधार कार्ड इधर इधर। ಕೇಳಿದ್ರಲ್ಲ, ಈ ಮಹಿಳೆ ಮಾತು ಕೇಳಿದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳು ಮೂಡುತ್ತವೆ. ಅವು ಏನಂದ್ರೆ, ಕಾಶ್ಮೀರದ ಈ ಮಹಿಳೆ ಕೋಗಿಲುಗೆ ಬಂದಿದ್ದು ಯಾಕೆ? ಊರಿನ ಹೆಸರು ಹೇಳಲು ತಡಬಡಾಯಿಸುವುದು ಯಾಕೆ? ಈಕೆ ಶ್ರೀನಗರದ ಮಹಿಳೆಯ ತನಿಖೆ ನಡೆಯುತ್ತಾ? इधर बेसिकली फ्रॉम कश्मीर। श्रीनगर में। श्रीनगर। ಯುಪಿ, ಆಂಧ್ರ, ಕೇರಳದವರಿಗೆ ಸಿಗುತ್ತೆ ಆಧಾರ್. पूरा डॉक्यूमेंट ಎಲ್ಲ पूरा इधर है दिखा दो। आधार कार्ड है, उधर पास वोटर आईडी है ये, और ये आधार कार्ड है। ये मोटर आईडी है। हाँ, ये मोटर आईडी है।
ये हमारा इधर वोटर का आईडी आधार है कार्ड, और ये हमारा आधार कार्ड, बच्चों की जन्म पत्री भी इधर ही की है जन्म पत्र हमारी। भी यहीं के हैं। आप तो कर्नाटक पढ़े हुए देखो। हाँ हाँ हाँ। इधर ही के हैं हम। अब समझ लो इधर ही बस कब जाएंगे। कब कर दिया वो आधार कार्ड पूरा? हुआ है। नहीं नहीं, ये बनाए हुए हमको या। रोज हाँ, या। 10-12 साल हो 12 गए। साल हुए, घर टूटे हमारे हफ्ता हुआ। ಇಲ್ಲೂ ಕೂಡ ರಿಪಬ್ಲಿಕ್ ಕನ್ನಡ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಾ ಇದೆ. ದುಡ್ಡು ಕೊಟ್ರೆ ಯಾರು ಬೇಕಾದ್ರೂ ಆಧಾರ್ ಮಾಡಿಸಬಹುದಾ? ಇವರ ಆಧಾರ್ ಕಾರ್ಡ್ಗೆ ಅಡ್ರೆಸ್ ಪ್ರೂಫ್ ಹೇಗೆ ಸಿಕ್ತು? ಇವರ ಹಿಂದಿರೋ ಪ್ರಭಾವಿಗಳು ಯಾರು? ದೇಶದ ಭದ್ರತೆಗೆ ಸವಾಲಾಗಿರುವ ವಿಚಾರವಾಗಿದ್ರು ಮೌನ ಯಾಕೆ? ये बनाए हुए हमको या। रोज हाँ, या। 10-12 साल हो 12 गए। साल हुए, घर टूटे हमारे हफ्ता हुआ। ಒಬ್ಬೊಬ್ಬರಲ್ಲಿ ಎರಡೆರಡು ಆಧಾರ್, ನಕಲಿ ಆಧಾರ್ ಕಾರ್ಡ್ ಅಡ್ಡೆಯಾಯ್ತಾ? ಇದ್ರಾಗಿದ್ದೀವಿ ಸರ್ ನಾವು ಅದಕ್ಕಿಂತ ಮುಂಚೆ ನಮ್ದು ಆಂಧ್ರ ಆಂಧ್ರ ಮುನ್ಕೃಷ್ಣಣ್ಣ ತಗೊಂಡ್ ಬಂದು ನಮ್ಗೆ ಇಲ್ಲಿ ಯಾರು? ಮುನ್ಕೃಷ್ಣಣ್ಣ ಇಲ್ಲಿ ನಿಂತ್ಕೊಂಡಿದ್ರಲ್ಲ ಮುನ್ಕೃಷ್ಣಣ್ಣ ಅಂತ ಅವ್ರು ತಂದು ನಾವ್ ಇಲ್ಲಿ ನಿಲ್ಸಿರೋದು. ಅವ್ರೇನವ್ರು? ಅವರು ಹಿಂಗೆ ದರ್ಶಕದ್ರು ಅವರು ಬಂದಿದ್ರು. ಇನ್ನೊಂದು ಫಸ್ಟ್ ಲೇಲಕ್ಕಾಗಿ ನಿಮ್ಗೆ ಓಟು ಟೈಮಲ್ಲಿ ಇವರೇನು ಭರವಸೆ ಕೊಟ್ಟಿಲ್ವಾ? ಏನಂದ್ರು ವೋಟಿಂಗ್ ಟೈಮಲ್ಲಿ? ಏನ್ ನಿಮ್ ಮನೆ ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ಯಾರಂದಿತ್ತು? ಈ ಸಾರಿನ ಹೇಳಿದ್ರು. ಇನ್ನೊಂದ್ ಸಾರು ಬರ್ತಾ ಇದ್ರು. ಅವ್ರು ಯಾರು? ಉನ್ನಿಕೃಷ್ಣ ಸರ್ ಯಾರು? ಮುನಿಕೃಷ್ಣ ಅಂದ್ರೆ ನಮ್ಗೆ ಯಲಹಂಕದಿಂದ ಕರ್ಕೊಂಡ್ ಬಂದಿರೋದ್ರು. ಯಲಹಂಕದಿಂದ ಕರ್ಕೊಂಡ್ ಬಂದು ಇಲ್ಲಿ ಬಿಟ್ಟಿದ್ರು. ಇಲ್ಲೇ ನಿಮ್ಗೆ ಏನು ಆಗಲ್ಲ, ನಿಮ್ಗೆ ಟೆನ್ಷನ್ ಮಾಡ್ಕೋಬೇಡ್ರಿ, ಇದೇ ಮನೆ ನಿಮ್ಗೆ ಬರುತ್ತೆ, ನಿಮ್ ಮನೆ ಕಟ್ಕೊಡ್ರಿ, ಗುಡಿಸಲು ಹಾಕೊಡ್ರಿ ಅಂತ ಹೇಳಿದ್ರು ಸರ್. ಅಷ್ಟೇ. ಈ ಮಹಿಳೆಯರ ಮಾತು ಕೇಳಿದ್ರೆ ಇಲ್ಲಿ ಆರಾಮಾಗಿ ದಾಖಲೆಗಳು ಸಿಗುತ್ತವಾ ಎಂಬ ಅನುಮಾನ ಕೂಡ ಮೂಡುತ್ತೆ. ಒಬ್ಬೊಬ್ಬರಲ್ಲಿ ಎರಡೆರಡು ಆಧಾರ್ ಕಾರ್ಡ್ಗಳು ಹೇಗೆ ಬಂತು? ನಕಲಿ ಆಧಾರ್ ಅಡ್ಡೆಯಾಗ್ತಿದೆಯಾ ಈ ಪ್ರದೇಶ? ಈ ಬಗ್ಗೆ ಸಮಗ್ರ ತನಿಖೆ ನಡೆಯುತ್ತಾ? ನೀವು ಆಂಧ್ರದವರಾ? ಹಾ, ಅಂದ್ರೆ ಐಡಿ ಕೊಟ್ಟಿದ್ದಾರೆ. ಐತೆ, ಆಧಾರ್ ಕಾರ್ಡ್ ಐತೆ, ಎಲ್ಲ ಐತೆ ಸರ್ ನಮ್ಮ ಹತ್ರ. ರೇಷನ್ ಕಾರ್ಡ್ ಐತೆ. ಸರ್ಕಾರಿ ಭೂಮಿ ಕಬಳಿಸಿ ರಿಯಲ್ ಎಸ್ಟೇಟ್ ಮಾಫಿಯಾ. ಬೇರೆ ಊರಿಂದ ಬಂದು ಇಷ್ಟು ರೋಕ್ ಮಾಡ್ತಾ ಇದಾರಲ್ಲ ನಾವು. ಆಂಧ್ರ ಐತೆ, ಇನ್ನೊಂದು ರೆಡ್ ಮೊಕ್ಕ ಐತೆ ನೋಡಿ, ಅವ್ರು ಬೇರೆ ಕಡೆ, ಅವ್ರು ಚಪ್ಪಲ್ ಹೊಡಿಯೋರು ಎಲ್ಲ ಅವರೆಲ್ಲ ಯಾರು ಇಲ್ಲಿಯವರು ಅಲ್ವೇ ಅಲ್ಲ. ಯಾರು ಒಂದಿಷ್ಟು ಗವರ್ಮೆಂಟ್ ಆಫೀಸರ್ಸ್ ಗಳು ಮಾರ್ಕೊಂಡಿದಾರಂತ ಅವ್ರೇನೋ 3 ಲಕ್ಷ 4 ಲಕ್ಷ ವಸೀಲಿಂದಂತೆ. ಒಂದು ವರ್ಷದಿಂದ ಅಷ್ಟು ಮನೆಗಳಾಗಿದೆ. ಅರ್ಧ ಮನೆನೇ 60 ಮನೆನೇ ಇತ್ತು. ನಾವು ಬರತ್ತೆ ದುಡ್ಡಿಗ್ಲಿತ್ತು, ಬರೋ ದುಡ್ಡಿಗ್ಲಿತ್ತು. ಇವಾಗ ಹೋದ ವರ್ಷ ರಂಜಾನ್ ನಲ್ಲಿ ಇನ್ನೇ ಕುತ್ಕೊಂಡು ಈ ಜಾಗದಲ್ಲಿ 3 ಲಕ್ಷ 4 ಲಕ್ಷ ತಗೊಂಡಿದ್ದೀವಿ. ಅವನ ಹೆಸರು ವಸೀಮಾ? ಅವನು ಇಲ್ಲೇ ಇರ್ತಾನ? ಇಲ್ಲೇ ಇರ್ತಾನೆ. ನಿನ್ನೆ ಇದ್ದಾನಲ್ಲ ಜಮೀರ್ ಅಹಮದ್ ಜೊತೆಲಿ, ವೈಟ್ ಇದು ಹಾಕೊಂಡು, ಜುಬ್ಬಾ ಹಾಕೊಂಡು. ಗೊತ್ತಾಯ್ತು. ಜುಬ್ಬ ಇಲ್ಲ, ವೈಟ್ ಶರ್ಟ್ ವೈಟ್ ಪ್ಯಾಂಟ್. ಗೊತ್ತಾಯ್ತು. ನೋಡಿದ್ರಲ್ಲ, 3 ಲಕ್ಷ 4 ಲಕ್ಷಕ್ಕೆ ಸೈಟ್ಗಳನ್ನ ಮಾರಿದ್ದಾರೆಂದು ಮಹಿಳೆ ಆರೋಪಿಸಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ಸರ್ಕಾರಿ ಭೂಮಿ ಕಬಳಿಸಿ ರಿಯಲ್ ಎಸ್ಟೇಟ್ ಮಾಫಿಯಾ ತಲೆ ಎತ್ತಿತ್ತಾ ಎಂಬ ಪ್ರಶ್ನೆ ಕೂಡ ಮೂಡುತ್ತೆ. ರಿಯಲ್ ಎಸ್ಟೇಟ್ ಮಾಫಿಯಾ ತಲೆ ಎತ್ತಿದ್ಯಾ? ಸೈಟ್ ಮಾರಿದ ವಸೀಂ ಯಾರು? ವಸೀಂಗೆ ಪ್ರಭಾವಿಗಳ ಸಂಪರ್ಕವಿದೆಯಾ? ಅರ್ಧ ಮನೆನೇ 60 ಮನೆನೇ ಇತ್ತು. ನಾವು ಬರತ್ತೆ ದುಡ್ಡಿಗ್ಲಿತ್ತು, ಬರೋ ದುಡ್ಡಿಗ್ಲಿತ್ತು. ಸಚಿವ ಕೃಷ್ಣ ಬೈರೇಗೌಡರು ಜಾಗ ಕೊಟ್ರ? ಇನ್ನು ಇಲ್ಲಿನ ಒಬ್ಬ ನಿವಾಸಿ ಕೃಷ್ಣ ಬೈರೇಗೌಡರೇ ಜಾಗವನ್ನ ದಾನವಾಗಿ ಕೊಟ್ಟಿದ್ದಾರೆ ಅಂತ ಸ್ಫೋಟಕ ಆರೋಪ ಮಾಡಿದ್ದಾನೆ. ಆಂಧ್ರ ಪ್ರದೇಶ್, ಕರ್ನೂಲ್ ಸ್ಟೇಟ್ ಮಂದಿ ಬಾಲಸೀಮ ಜಗನ್ಮೋಹನ್ ರೆಡ್ಡಿ, ಚಂದ್ರಬಾಬು ನಾಯ್ಡು. ಇಲ್ಲಿ ವೋಟರ್ ಐಡಿ ಎಲ್ಲ ಇದೆಯಾ? ಎಲ್ಲಿದ್ದು? ಇಲ್ಲೇ. ಯಾವಾಗ? ಎಷ್ಟು? ವೋಟರ್ ಐಡಿ ಹಚ್ಚಿ 20 ವರ್ಷ, 22 ವರ್ಷ. ಕೈಟ್ ಹೊಡಿ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್, ಆಮೇಲೆ ಐಡಿ ಪ್ರೂಫ್, ಬ್ಯಾಂಕ್ ಬುಕ್, ಪಾಸ್ಬುಕ್, ಚೆಕ್ ಬುಕ್ ಎಲ್ಲ. ಮತ್ತೆ ಯಾಕೆ ಡೆಮೊಲಿಷನ್ ಮಾಡಿದ್ರು? ಅಲ್ಲ, ನೀಗ ಮನೆ ಕೊಟ್ಟ ದುಡ್ಡು ಕೊಟ್ರ? ಇಲ್ಲ, ಮನೆಗೆ ದಾನ ಹಚ್ಚಿನಿದೆ. ಇಷ್ಟ ಫ್ರೀಯಾ? ಯಾರು? ಇಷ್ಟ ಬೇಡ. ಕೃಷ್ಣ ಬೈರೇಗೌಡ ನಿಮ್ಗೆ ಕೊಟ್ರ? ಯಾವ ಕೊಟ್ಟಿದ್ದು? 28 ವರ್ಷ. ಅವ್ರು ಕೊಟ್ಟು 28 ವರ್ಷ. ಇದು ರೀಸೆಂಟ್ ಆಗಿರೋದಲ್ಲ. ಪೇಪರ್ ఉంది కదా. ರಿಪಬ್ಲಿಕ್ ಕನ್ನಡದ ಡೈರಿಂಗ್ ಸ್ಟಿಂಗ್ ಆಪರೇಷನ್ ನಲ್ಲಿ ಕೋಗಿಲು ಲೇಔಟ್ನ ಒಂದೊಂದೇ ಕರಾಳ ಸತ್ಯ ಬಯಲಾಗಿದೆ. ಅಸಲಿಗೆ ಇಲ್ಲಿ ವಾಸವಿರೋರು ನಮ್ಮದೇ ದೇಶದವರ ಅಥವಾ ಅಕ್ರಮ ಬಾಂಗ್ಲಾದೇಶ ನುಸುಳುಕೋರರ ಅಡ್ಡೆಯಾಗಿದೆಯಾ ಅನ್ನೋದು ತನಿಖೆಯಿಂದಷ್ಟೇ ಬಯಲಾಗಬೇಕಾಗಿದೆ. ಸತ್ತಾರ್ ಜೊತೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯಲಹಂಕದ ಕೋಗಿಲು ಬಡಾವಣೆಯಲ್ಲಿ ನಡೀತಾ ಇರುವಂತಹ ಅಕ್ರಮಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ಈಗ ಒಂದೊಂದಾಗಿ ನಿಮ್ಮ ಮುಂದೆ ತೆರೆದಿಟ್ಟಿದೆ. ಒಂದು, ಕೇರಳ, ಆಂಧ್ರ, ಕಾಶ್ಮೀರ ಸೇರಿದಂತೆ ಬೇರೆ ಬೇರೆ
ರಾಜ್ಯಗಳಿಂದ ಬಂದಿರುವ ಜನ ಅವ್ರು ಯಾರು ಏನು ಎತ್ತ ಅನ್ನೋದು ಗೊತ್ತಿಲ್ಲ. ಅವ್ರ ಹತ್ರ ಎರಡೆರಡು ಆಧಾರ್ ಕಾರ್ಡ್ಗಳಿದಾವೆ. ಅವರ ಮೂಲ ಎಲ್ಲಿ ಕೇಳಿದ್ರೆ ಅವರು ತಡಬಡಾಯಿಸ್ತಾರೆ. ಮತ್ತೊಂದು ಕಡೆಯಲ್ಲಿ ಈ ಸರ್ಕಾರಿ ಜಾಗವನ್ನ ಲೇಔಟ್ಗಳಾಗಿ ಮಾಡಿ 3-4 ಲಕ್ಷಕ್ಕೆ ಮಾರಾಟ ಮಾಡಿದ್ದಾರೆ. ಹೇಗ್ ಸಾಧ್ಯ ಇದು? ಆಧಾರ್ ಕಾರ್ಡ್ ಇದೆ, ವೋಟರ್ ಐಡಿ ಇದೆ, ನಕಲಿ ಅಂತೇಳಿ ಹೇಳ್ತಾ ಇದ್ದಾರೆ. ಹಣ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದಾ? ಮತ್ತೊಂದು ವೋಟ್ ಬ್ಯಾಂಕ್ಗೋಸ್ಕರ ಎಲ್ಲೆಲ್ಲಿಂದಲೂ ಜನರನ್ನ ಕರ್ಕೊಂಡು ಬಂದು ಅವರಿಗೆ ಸರ್ಕಾರಿ ದಾಖಲಾತಿಗಳನ್ನ ಮಾಡಿಕೊಟ್ಟಿದ್ದಾರೆ ಅನ್ನೋದು. ಇದರ ಜೊತೆಗೆ ಕೃಷ್ಣ ಬೈರೇಗೌಡರು ಮಾನ್ಯ ಕಂದಾಯ ಮಂತ್ರಿಗಳ ಹೆಸರು ಕೂಡ ಇದರಲ್ಲಿ ತಳುಕಾಕೊಂಡಿದೆ. ಈ ಜಾಗವನ್ನ ದಾನವಾಗಿ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗಂಭೀರ ಆರೋಪ ಆಗಿದೆ. ಸದ್ಯಕ್ಕೆ ದೇಶದ ಭದ್ರತೆ ವಿಚಾರ ಇದು. ಸದ್ಯ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಇದರ ನಡುವೆ ಪಾಕಿಸ್ತಾನ ಹೇಳ್ತಾ ಇದೆ, ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯದ ವಕ್ತಾರ ಹೇಳ್ತಾ ಇದ್ದಾರೆ, ಭಾರತದಲ್ಲಿ ಅಲ್ಪಸಂಖ್ಯಾತ ಮುಸಲ್ಮಾನರ ಮನೆಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ ಕ್ರಿಸ್ಮಸ್ನ ದಿನ ಅಂತ ಹೇಳಿ. ಭಾರತದಕ್ಕೆ ಸರಿಯಾದ ಟಕ್ಕರ್ ಕೊಟ್ಟಿದೆ ಕಪೋಕಲ್ಪಿತವಾದದ್ದು. ಭಾರತದೊಳಗಡೆ ಮುಸಲ್ಮಾನರಿಗೆ ಥ್ರೆಟ್ ಮಾಡ್ತಾ ಇರೋದು ಯಾರು ಅನ್ನೋದನ್ನ ಜಗತ್ತಿಗೆ ತಿಳಿಸಿದ್ದೀವಿ ನಾವು ಅನ್ನೋದನ್ನ ಹೇಳಿದ್ದಾರೆ. ಸದ್ಯಕ್ಕೆ ಇದೆಲ್ಲವೂ ಕೂಡ ಮುಂದೆ ಯಾವ ಸ್ವರೂಪವನ್ನ ಪಡೆಯುತ್ತೆ, ಇದನ್ನ ಎಷ್ಟು ಗಂಭೀರವಾಗಿ ಸರ್ಕಾರ ಪರಿಗಣಿಸಿದೆ, ಇದು ದೇಶದ ಭದ್ರತೆಗೆ ಹೇಗೆಲ್ಲ ಮಾರಕ ಆಗಿದೆ ಅನ್ನೋದನ್ನ ನಾವು ಮುಂದಿನ ಹಂತದಲ್ಲಿ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತೀವಿ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಸದ್ಯ ಕೋಗಿಲೆ ಬಡಾವಣೆಯಲ್ಲಿ ನಡೀತಾ ಇರುವಂತಹ ಈ ಅಕ್ರಮಗಳನ್ನ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಮೂಲಕ ಒಂದೊಂದಾಗಿ ಈಗ ಬಯಲಿಗೆ ಹೇಳ್ತಾ ಇದೆ. ಈ ಹೊತ್ತಿಗೆ ಕೋಗಿಲೆ ಬಡಾವಣೆಯಲ್ಲಿ ನಡೀತಾ ಇರೋದು ಏನು, ಏನೆಲ್ಲ ಅಕ್ರಮಗಳು ನಡೀತಾ ಇದಾವೆ? ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ ನಂತರ ಈಗ ಏನಾದ್ರೂ ಬದಲಾವಣೆಗಳಾಗಿದೆಯಾ? ಅರವಿಂದ್. ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಇಲ್ಲಿ ಅಂದ್ರೆ ಬೆಂಗಳೂರಲ್ಲಿ ಈಗ ಒಂದು ಅಂಶದಲ್ಲಿ ತುಂಬಾ ಗಮನಿಸಬೇಕಾಗಿರುವಂತಹ ಅಂಶ, ಬೇರೆ ರಾಜ್ಯದ ಜನರಿಗೆ, ಬೇರೆ ರಾಷ್ಟ್ರದ ಜನರಿಗೆ ಇಲ್ಲಿನ ಆಧಾರ್ ಕಾರ್ಡ್ಗಳು ಹೇಗೆ ಲಭ್ಯ ಆಗ್ತಾ ಇದೆ ಅನ್ನೋದು ಗಂಭೀರವಾಗಿ ಪರಿಗಣಿಸಬೇಕಾಗಿರುವ ಅಂಶ. ರಿಪಬ್ಲಿಕ್ ಕನ್ನಡದ ಮೆಗಾ ಸ್ಟಿಂಗ್ ನಲ್ಲಿ ಕೋಗಿಲೆ ಲೇಔಟ್ ನಲ್ಲಿ ನಡೀತಾ ಇರುವಂತಹ ಆ ಒಂದು ಬಡಾವಣೆಯಲ್ಲಿ ನಡೀತಾ ಇರುವಂತಹ ಅಕ್ರಮ, ಹಾಗೆ ಈ ಒಂದು ದುರಂತದ ವಿಷಯವನ್ನ ನಾವು ಬಹಿರಂಗ ಮಾಡಿರುವಂತದ್ದು. ಅಲ್ಲಿ ಶ್ರೀನಗರದ ಮಹಿಳೆ ಬರ್ತಾರೆ, ಅವರು ನೀವು ಎಲ್ಲಿಯವರು, ನಿಮ್ಮ ಮೂಲ ಎಲ್ಲಿದ್ದು ಅಂತ ಕೇಳಿದಾಗ ಅವರು ಅದನ್ನ ಹೇಳೋದಕ್ಕೆ ತಡಬಡಿಸ್ತಾ ಇರ್ತಾರೆ. ಅಂದ್ರೆ ಅವರಿಗೆ ಮಾತೇ ಬರೋದಿಲ್ಲ ಅನ್ನುವಂಥದ್ದು ಒಂದು. ಮತ್ತೊಂದು ಕಡೆ ಯುಪಿ, ಶ್ರೀನಗರ, ಬೇರೆ ಬೇರೆ ರಾಜ್ಯಗಳದವರಿಗೆ ಇಲ್ಲಿನ ಆಧಾರ್ ಕಾರ್ಡ್ಗಳು ಹೇಗೆ ಸಿಗುತ್ತೆ, ಇಲ್ಲಿನ ನೇಟಿವ್ ಪ್ಲೇಸಸ್ ನ ಮೆನ್ಷನ್ ಮಾಡಿ ಹೇಗೆ ಕೊಡ್ತಾರೆ, ದುಡ್ಡೊಂದು ಕೊಟ್ರೆ ಏನ್ ಬೇಕಾದ್ರೂ ಕೊಡ್ತಾರ ಇವರು ಅನ್ನುವಂತಹ ಪ್ರಶ್ನೆಯಲ್ಲಿ ಎದುರಾಗಿರುವಂತದ್ದು. ಅದಲ್ಲದೆ ಬಾಂಗ್ಲಾ ಮೂಲದ ಪ್ರಜೆಗಳು ಕೂಡ ಇಲ್ಲಿ ಬಂದು ಉಳ್ಕೊಂಡಿರುವಂತದ್ದು, ಅವ್ರಿಗೂ ಕೂಡ ಇಲ್ಲಿನ ಆಧಾರ್ ಕಾರ್ಡ್ಗಳನ್ನ ಮಾಡಿಕೊಡ್ತಾ ಇದ್ದಾರೆ. ನೀವು ಎಲ್ಲಿಯವರು ಅಂತ ಕೇಳಿದ್ರೆ ಅವರ ಬಾಯಲ್ಲಿ ಮಾತು ಬರೋದಿಲ್ಲ. ಜೊತೆಗೆ ಇಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಜೊತೆಗೆ ಸಚಿವರು, ಶಾಸಕರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಪ್ರಮುಖವಾಗಿ ಕೋಗಿಲು ಬಡಾವಣೆಯಲ್ಲಿ ನಾವು ಹಲವು ಜನರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಅಲ್ಲಿ ನಮಗೆ ಈ ಒಂದು ಆಧಾರ್ ಕಾರ್ಡ್ಗಳು ಕೂಡ ಲಭ್ಯ ಆಗುವಂತದ್ದು. ಅದರ ಜೊತೆಗೆ ಕೆಲವು ಮಾಹಿತಿ ಗೊತ್ತಾಗುತ್ತೆ. ಅಂದ್ರೆ ಅವರು ಮೂಲತಃ ಬೇರೆ ರಾಜ್ಯದವರು, ಬೇರೆ ಭಾಷೆಯವರು, ಅಲ್ಲಿರುವಂತವರು, ಅವರು ಇಲ್ಲಿಗೆ ಬಂದು ಇಲ್ಲಿನ ವೋಟರ್ ಐಡಿ, ಇಲ್ಲಿನ ಆಧಾರ್ ಕಾರ್ಡ್ ತೆಗೆದುಕೊಳ್ತಾರೆ. ಭಾರತ ದೇಶದಲ್ಲಿ ಆಧಾರ್ ನಂಬರ್ ಒಬ್ಬ ವ್ಯಕ್ತಿಗೆ ಒಂದು ಸ್ಥಳದಿಂದ, ಆತನ ಮೂಲ ಸ್ಥಳದಿಂದ ಒಂದೇ ಆಧಾರ್ ಕಾರ್ಡ್ ಬರುವಂತದ್ದು, ಒಂದೇ ನಂಬರ್ ಬರುವಂತದ್ದು. ಆದ್ರೆ ಬಹುದೊಡ್ಡ ಅಕ್ರಮ, ಬಹುದೊಡ್ಡ ದಾಖಲೆಯ ವಂಚನೆ ಇಲ್ಲಿ ಹೇಗಾಯ್ತು ಅನ್ನುವಂಥದ್ದೇ ಪ್ರಶ್ನೆ. ಅದರಲ್ಲೂ ಕೂಡ ಪ್ರಮುಖವಾಗಿ ರಾಜ್ಯ ರಾಜಧಾನಿ ಬೆಂಗಳೂರಿನ ಕೋಗಿಲ ಬಡಾವಣೆಯಲ್ಲಿ ಈ ರೀತಿಯಾದಂತಹ ಘಟನೆ ಆಗಿರುವಂತದ್ದು. ಶ್ರೀನಗರದ ಮಹಿಳೆ ಆಕೆಯನ್ನ ನಾವು ಕೇಳ್ತೀವಿ, ಕೇಳಿದಂತ ಸಮಯದಲ್ಲೇ ಆಕೆಯ ಬಾಯಲ್ಲಿ ಉತ್ತರ ಬರೋದಿಲ್ಲ. ಜೊತೆಗೆ ಇಲ್ಲಿ ಆಕೆಯ ಬಳಿ ಇರುವಂತದ್ದು 2 ಆಧಾರ್ ಕಾರ್ಡ್. ಹಾಗಾದ್ರೆ ಆಧಾರ್ ಕಾರ್ಡ್ಗಳಿಗೆ ಎರಡೆರಡು ಆಧಾರ್ ಕಾರ್ಡ್ಗಳು ಕೊಡೋದಕ್ಕೆ ಯಾರು ಇವರಿಗೆ ರೈಟ್ಸ್ ಕೊಟ್ಟರು, ಜೊತೆಗೆ ಅದು ಹೇಗೆ ಪಾಸಿಬಲ್ ಆಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಎಲ್ಲೋ ಒಂದು ಕಡೆ ಈ ಒಂದು ಬಡಾವಣೆಗಳನ್ನ, ಈ ಒಂದು ಜಾಗಗಳನ್ನ ಇಲ್ಲಿರುವಂತಹ ಶಾಸಕರು, ಸಚಿವರು ದಾನ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ ರಂಜಿತ್. ಒಟ್ಟಾರೆಯಾಗಿ ಇದನ್ನ ಬಳಸಿಕೊಂಡು ಎಲೆಕ್ಷನ್ ವೋಟ್ ಬ್ಯಾಂಕಿಂಗ್ ಅಲ್ಲದೆ ಅಕ್ರಮಗಳು ನಡೀತಾ ಇರುವಂತದ್ದಂತೂ ಸತ್ಯ ರಂಜಿತ್. ಅರವಿಂದ್, ಹಾಗಾದ್ರೆ ಎರಡೆರಡು ಆಧಾರ್ ಕಾರ್ಡ್, ಎರಡೆರಡು ವೋಟರ್ ಐಡಿ ಹೇಗ್ ಸಾಧ್ಯ? ಮಾಡಿಕೊಟ್ಟಿದ್ಯಾರಿದನ್ನ? ಎಲ್ಲಿಂದ ಬಂದಿರೋರು? ಯಾಕೆ ಕೋಗಿಲು ಬಡಾವಣೆಯಲ್ಲೇ ಅವರು ಸೇಫ್ ಅಂತೇಳಿ ಅಲ್ಲೇ ಇದ್ರು? ಇದರ ಹಿಂದೆ ನಡೀತಾ ಇರೋದೇನು? ಏನಾದ್ರೂ ಕೆದಕಿದೀರಾ ಅರವಿಂದ್? ನಿಜ,
ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಈ ಹಿಂದೆ ಅಂದ್ರೆ ಈ ಒಂದು ಎರಡೆರಡು ಆಧಾರ್ ಕಾರ್ಡ್ಗಳ ಈ ಒಂದು ಪ್ರಕರಣ ಏನಿದೆ, ಈ ಒಂದು ಘಟನೆ ಏನಿದೆ, ಇದರ ಹಿಂದೆ ಬಹುದೊಡ್ಡದಾದಂತಹ ರಿಯಲ್ ಎಸ್ಟೇಟ್ ಮಾಫಿಯಾ ಇದೆ ಅನ್ನುವಂಥದ್ದಂತೂ ಗಂಭೀರವಾಗಿ ಪ್ರಾಥಮಿಕವಾಗಿ ಕಾಣಿಸುತ್ತಾ ಇರುವಂತಹ ಅಂಶ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಬೇರೆ ರಾಷ್ಟ್ರದಿಂದ ಬೇರೆ ರಾಜ್ಯದಿಂದ ಜನರನ್ನ ಕಾಂಟ್ರಾಕ್ಟ್ ಬೇಸ್ ಮೇಲೆ ನಿಮಗೆ ಕೂಲಿ ಕೊಡ್ತೀವಿ, ಇಲ್ಲಿ ಉಳಿದುಕೊಳ್ಳೋದಕ್ಕೆ ನಿಮಗೆ ಸ್ವಂತ ಮನೆಗಳನ್ನ ಕೊಡಿಸ್ತೀವಿ ಅನ್ನುವಂತಹ ಆಮಿಷಗಳನ್ನ ಒಡ್ಡಿ ಅವರನ್ನ ಇಲ್ಲಿ ತರಲಾಗುತ್ತೆ. ಆ ಬಳಿಕವಾಗಿ ಅವರಿಗೆ ಇಲ್ಲಿನ ಮೂಲತಃ ಇಲ್ಲಿ ಬೇಕಾಗಿರುವಂತಹ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐಡಿ ಆಗಿರ್ಬೋದು, ಅವುಗಳನ್ನ ಮಾಡಿಕೊಡುವಂತಹ ಕೆಲಸಗಳನ್ನ ಇಲ್ಲಿನ ಅಧಿಕಾರಿಗಳೆಲ್ಲೋ ಒಂದ್ ಕಡೆ ಮಾಡಿಕೊಡ್ತಾರೆ ಅಂತ ಅನಿಸುತ್ತೆ. ಅದು ಕಾಣಸಿಗುತ್ತೆ. ಅವ್ರ ಹತ್ರ ಎರಡೆರಡು ಆಧಾರ್ ಕಾರ್ಡ್ ಇರುತ್ತೆ. ಮುಖ್ಯವಾಗಿ ನಮ್ಮ ಕಾನೂನಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಎರಡು ಆಧಾರ್ ಕಾರ್ಡ್ ಒಬ್ಬ ಮನುಷ್ಯನಿಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಅದು ಕಾನೂನಿನಲ್ಲಿ ಇಲ್ಲವೇ ಇಲ್ಲ, ಆಪ್ಷನ್ ಇಲ್ಲ. ಆದ್ರೆ ಹೇಗ್ ಆಗ್ತಿದೆ ಅನ್ನೋದಕ್ಕೆ ಸರ್ಕಾರನೇ ಉತ್ತರ ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಹಾಗೆ ಸಂಪರ್ಕದಲ್ಲಿರಿ ಅರವಿಂದ್, ಜಸ್ಟ್ ಹೋಲ್ಡ್. ಇನ್ನು ನಮ್ಮ ಪ್ರತಿನಿಧಿ ಸತ್ತರ್ ಈಗ ಕೋಗಿಲು ಬಡಾವಣೆಯಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತರ್, ಕೋಗಿಲು ಬಡಾವಣೆಯಲ್ಲಿ ಈ ಹೊತ್ತಿಗೆ ತಮಗೆ ಏನೆಲ್ಲ ಕಾಣಿಸ್ತಾ ಇದೆ? ಈ ಅಕ್ರಮವನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿದೆ. ಇದರ ಹಿಂದೆ ಇರೋರು ಯಾರು? ಆಧಾರ್ ಕಾರ್ಡ್ ಮಾಡಿಕೊಟ್ಟವ್ರು ಯಾರು? ಇವರ ಪೂರ್ವಪರ ಎಲ್ಲ ಏನು? ಯಾವ ರಾಜ್ಯದ ಜನರು ಇಲ್ಲಿ ಬಂದು ನೆಲೆಸಿದ್ದಾರೆ? ಎಷ್ಟು ಜನ ಇದ್ದಾರೆ? ಎಷ್ಟು ಮನೆಗಳಿದಾವೆ? ಪ್ಲೀಸ್ ಗೋ ಹೆಡ್ ಸತ್ತರ್. ರಂಜಿತ್, ಇಲ್ಲಿ ಸರಿಸುಮಾರು 180ಕ್ಕೂ ಅಧಿಕ ಮನೆಗಳು ಡೆಮಾಲಿಷನ್ ಆಗಿದ್ರೆ, ಇನ್ನು ಕೂಡ 150ರಷ್ಟು ಮನೆಗಳಿದೆ. ಇಲ್ಲಿ ಬಹುತೇಕ ಯುಪಿ ಅವರಿದ್ದಾರೆ, ಆಂಧ್ರದವರಿದ್ದಾರೆ, ಜೊತೆಗೆ ಕಾಶ್ಮೀರದವರು ಕೂಡ ಇದ್ದಾರೆ, ಇನ್ನು ಉತ್ತರ ಪ್ರದೇಶದ ವಿವಿಧ ಭಾಗದಿಂದ ಬಂದವರಿದ್ದಾರೆ. ನಿಮ್ಗೆ ಕೋಗಿಲ್ ಲೇಔಟ್ ನ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಈ ಒಂದು ಲೇಔಟ್ ಏನಿದೆ, ಇದು ಫಕೀರ್ ಲೇಔಟ್. ಇಲ್ಲಿರುವಂತಹ ಬಹುತೇಕರು ಈ ಒಂದು ಲೇಔಟ್ ಅಂದ್ರೆ ಫಕೀರ್ ಲೇಔಟ್ ನಲ್ಲಿರುವವರು ಬಹುತೇಕರು ಆಂಧ್ರದಿಂದ ಬಂದವರಿದ್ದಾರೆ, ಯುಪಿ ಅವರಿದ್ದಾರೆ, ಜೊತೆಗೆ ಹೈದರಾಬಾದ್ ಇಂದ ಬಂದವರಿದ್ದಾರೆ. ಇವರ ಕೈಗೆ ಇಲ್ಲಿ ಆಧಾರ್ ಕಾರ್ಡ್ ಹೇಗೆ ಸಿಕ್ತು ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್. ಕೆಲವೊಂದು ಜನರ ಬಳಿ ಎರಡೆರಡು ಆಧಾರ್ ಕಾರ್ಡ್ ಇದೆ. ಅದರ ಜೊತೆಗೆ 2023ರ ಚುನಾವಣೆ ಸಂದರ್ಭದಲ್ಲಿ ಈ ಜನರಿಗೆ ಭರವಸೆ ಕೊಟ್ಟು ಇಲ್ಲಿಗೆ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಒಂದಿಷ್ಟು ಜನರ ಕೈಗೆ ಆಧಾರ್ ಕಾರ್ಡ್ ಜೊತೆಗೆ ವೋಟರ್ ಐಡಿ ಕೆಲವೊಂದಿಷ್ಟು ಜನ ಕೈ ತಲುಪಿದೆ ಅನ್ನೋ ಮಾಹಿತಿ ಕೂಡ ಇಲ್ಲಿಯ ಸ್ಥಳೀಯರು ನೀಡ್ತಾ ಇದ್ದಾರೆ. ಅಂದ್ರೆ 2020 ಚುನಾವಣೆಗೆ ಮುನ್ನ ಅವರು ಯಲಹಂಕದ ವಿವಿಧ ಭಾಗದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿರ್ತಾರೆ. ಅಂತಹ ಜನರನ್ನು ಗುರುತಿಸಿ ಇಲ್ಲಿಗೆ ಕರ್ಕೊಂಡ್ಬಂದು ಬಿಟ್ಟಂತಹ ಇಲ್ಲಿರುವಂತಹ ಒಂದಿಷ್ಟು ಲೋಕಲ್ ಲೀಡರ್ಸ್ ಅಂತ ಸಮಯದಲ್ಲಿ ಇವರಿಗೆ ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ, ಜೊತೆಗೆ ಇವರಿಗೆ ಬೇಕಾದಂತಹ ವೋಟರ್ ಐಡಿಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಈ ಭಾಗ ಅಂದ್ರೆ ಫಕೀರ್ ಲೇಔಟ್ ನಲ್ಲಿರುವಂತಹ ಅಂದ್ರೆ ಹೆಚ್ಚಿನವರು ಇಲ್ಲಿಯ ಕನ್ನಡಿಗರು ತುಂಬಾ ಕಡಿಮೆ, ಒಬ್ಬರು ಇಬ್ಬರಿಗೆ ಮಾತ್ರ ಇಲ್ಲಿರೋದು. ಬಹುತೇಕರು ಯುಪಿ ಅವರಿದ್ದಾರೆ, ಹೈದರಾಬಾದ್ ಕಾಶ್ಮೀರದವರು ಕೂಡ ಇರುವಂತಹ ವಿಚಾರ ಕೂಡ ರಿಪಬ್ಲಿಕ್ ಕನ್ನಡ ನಡೆಸಿದಂತಹ ಸ್ಟಿಂಗ್ ಆಪರೇಷನ್ ಬಯಲಾಗಿದೆ. ಹಾಗಾದ್ರೆ ಇವರ ಕೈಗೆ ಹೇಗೆ ಸಿಕ್ತು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಕೇವಲ ಒಂದೆರಡು ವರ್ಷಕ್ಕೆ ಇವ್ರಿಗೆ ಬೇಕಂತ ಎಲ್ಲಾ ಡಾಕ್ಯುಮೆಂಟ್ ಇವರ ಕೈ ಸೇರೋದಾದ್ರೆ ಅದು ಹೇಗೆ ಸಾಧ್ಯ ಆಯಿತು? ಈ ಬಗ್ಗೆ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯವಾಗಿ ಗುರುತಿಸಿಕೊಂಡಿರುವಂತಹ ಒಂದಿಷ್ಟು ನಾಯಕರ ಹೆಸರುಗಳನ್ನು ಅವರು ಮೆನ್ಷನ್ ಮಾಡ್ತಾರೆ. ಆ ನಾಯಕರು ನಮಗೆ ಆಧಾರ್ ಕಾರ್ಡ್ ಕೊಟ್ಟರು. ಜೊತೆಗೆ ಈ ಒಂದು ಜಾಗ ಏನಿದೆ, ಈಗ ನೀವು ನೋಡ್ತಾ ಇರುವಂತಹ ಜಾಗ, ಇದು ಜಿಬಿಐ ಹಿಂದೆ ಘನತ್ಯಾಜ್ಯ ನಿರ್ವಹಣೆಗೆ ಅಲರ್ಟ್ ಮಾಡಿರುವಂತಹ ಜಾಗ ಆದ್ರೂ ಕೂಡ ಈ ಒಂದು ಜಾಗ ನಿಮ್ಗೆ ನಾವು ಕೊಡ್ತೀವಿ, ಎಲೆಕ್ಷನ್ ಮುಗಿದ ಮೇಲೆ ಈ ಒಂದು ಜಾಗವನ್ನು ನಿಮ್ಗೆ ಪರ್ಮನೆಂಟ್ ಮಾಡಿಕೊಡ್ತೀವಿ ಅಂತ ಒಂದಿಷ್ಟು ಭರವಸೆ ಕೊಟ್ಟಂತಹ ಸಂದರ್ಭದಲ್ಲಿ ಕೂಡ ಆ ಒಂದು ನಾಯಕರು ಇವರಿಗೆ ಆಧಾರ್ ಕಾರ್ಡ್ ಜೊತೆಗೆ ಅದಕ್ಕೆ ಬೇಕಂತಹ ವ್ಯವಸ್ಥೆಯನ್ನು ಮಾಡಿದ್ರು ಅನ್ನೋ ಆರೋಪವನ್ನು ವಿಚಾರವನ್ನು ಕೂಡ ಇಲ್ಲಿರುವಂತಹ ನಿವಾಸಿಗಳು ಹೇಳ್ತಾ ಇರುವಂತದ್ದು. ಇಲ್ಲಿ ಬಹುತೇಕರು ಆಂಧ್ರ, ಯುಪಿ, ಕಾಶ್ಮೀರದವರು ಇರುವುದು ಕೂಡ ರಿಪಬ್ಲಿಕ್ ಕನ್ನಡ ನಡೆಸಿದಂತಹ ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಗಿರುವಂತದ್ದು. ಹಾಗಾದ್ರೆ ಅಲ್ಲಿಂದ ವಲಸೆ ಬಂದಂತಹ ಜಾಗದವರಿಗೆ ನಮ್ಮ ಭೂಮಿಯನ್ನು ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆಯನ್ನು ಕೂಡ ಇದೀಗ ಕನ್ನಡಿಗರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ನೀವು ಇಲ್ಲಿ ರಂಜಿತ್ ಒಂದಂತೂ ನಾವಿಲ್ಲಿ ಗಮನಿಸಲೇಬೇಕಾಗುತ್ತೆ. ಸರಿಸುಮಾರು 50 ವರ್ಷಗಳ ಕಾಲ ಬೀದಿ ಬದಿ ವ್ಯಾಪಾರ ಮಾಡುವಂತಹ ಜನರನ್ನು ಇವರು ಏಕಾಏಕಿ ತೆರವು ಮಾಡ್ತಾರೆ, ಆ ಕನ್ನಡಿಗರನ್ನು ಏಕಾಏಕಿ ಯಾವುದೇ ಮುಲಾಜಿಲ್ಲ ತೆರವು ಮಾಡ್ತಾರೆ. ಹಾಗಾದ್ರೆ ಅವರಿಗೆ ಯಾವುದೇ ರೀತಿಯ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲ್ಲ. ಒಂದು ಬೀದಿ ಬದಿ ವ್ಯಾಪಾರ ಮಾಡಲು ಕೂಡ ಜಿಬಿ ಅಧಿಕಾರಿಗಳು ಬೇಕಂತ ಪರ್ಯಾಯ ವ್ಯವಸ್ಥೆ ಮಾಡಿದಂತಹ ಜಿಬಿ ಅಧಿಕಾರಿಗಳು ಎಲ್ಲೋ ಕಾಶ್ಮೀರದಿಂದ ಬಂದವರಿಗೆ, ಯುಪಿಯಿಂದ ಬಂದವರಿಗೆ, ಇಲ್ಲಿ ಮನೆ ಕಟ್ಟಿದವರಿಗೆ ಅಕ್ರಮವಾಗಿದ್ದನ್ನು ಡೆಮಾಲಿಷನ್ ಮಾಡಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಕೊಡೋದಾದ್ರೆ ಹೇಗೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅನ್ನೋ ಪ್ರಶ್ನೆ, ಇದನ್ನು ನಾವು ಹೇಗೆ ವಿಮರ್ಶೆ ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಕೂಡ ಇದೀಗ ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು, ಈ ಹಿಂದೆ ಡೆಮಾಲಿಷನ್ಗೆ ತುತ್ತಾದವರು ಈ ರೀತಿಯ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ರಂಜಿತ್, ಸತ್ತರ ಅಲ್ಲಿ ಇನ್ನೂ ಕೂಡ ಇದ್ದಾರೆ ಅಂತ ಹೇಳಿದ್ರಿ ನೀವು. ಯಾರಾದ್ರೂ ಕನ್ನಡದವ್ರು ಸಿಗ್ತಾರಾ? ತಮಗೆ ಮಾತಾಡಿಸಬಹುದಾ? ಏನಾದ್ರೂ ಪಾಸಿಬಲ್ ಇದೆಯಾ? ಏನ್ ಹೇಳ್ತಾರೆ ಕೇಳಬಹುದಾ? ಈ ಡೆಮಾಲಿಷನ್ ಆದ ನಂತರ ಇದೆಲ್ಲ ದಾಖಲಾತಿಗಳೆಲ್ಲ ನಾವು ತೋರಿಸಿ ಎಕ್ಸ್ಪೋರ್ಟ್ ಮಾಡಿ ಆದ ನಂತರ ಏನಾದ್ರೂ ಮಾಹಿತಿ ಸಿಗ್ಬೋದು? ತಮಗೆ ಏನಾದ್ರೂ ಮಾತಾಡಿಸ್ಲಿಕ್ಕೆ ಸಾಧ್ಯ ಇದೆಯಾ ಸತ್ತರ್?
ರಂಜಿತ್, ಈ ಲೇಔಟ್ ಏನು ಫಕೀರ್ ಲೇಔಟ್ ನಲ್ಲಿ ಬಹುತೇಕರು ಹೊರ ರಾಜ್ಯದ ಇರೋದ್ರಿಂದ ಇಲ್ಲಿ ಕನ್ನಡಿಗರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಅಲ್ಲಿ ಪಕ್ಕದಲ್ಲಿ ವಾಶಿಂ ಲೇಔಟ್ ಇದೆ, ಅದಕ್ಕೆ ಒಂದು ಕಂಟೊಂದು ಜಾಗ ಇದೆ. ನೀವು ಬಂಡೆ ದೃಶ್ಯವನ್ನು ನೋಡ್ತಾ ಹೋದ ಅದರ ಪಕ್ಕದಲ್ಲಿ ಒಂದು ಲೇಔಟ್ ಇದೆ. ಅಲ್ಲಿ ಸರಿಸುಮಾರು 50 ವರ್ಷಗಳಿಂದ ಈ ಬೋವಿ ಜನಾಂಗದವರು ಇದ್ದಾರೆ. ಜೊತೆಗೆ ಈ ಒಂದು ಕಲ್ಲು ಅಂದ್ರೆ ಈ ಹಿಂದೆ ಇಲ್ಲಿ ಬಂಡೆ ಇದ್ದಂತಹ ಸಂದರ್ಭದಲ್ಲಿ ಆ ಒಂದು ಕಲ್ಲಿನ ಕೆಲಸ ಮಾಡ್ತಿದ್ದಂತಹ ಬಂಡೆ ಹೊಡಿತಿದ್ದಂತಹ ಒಂದಿಷ್ಟು ಜನರು ಇದ್ದಾರೆ. ಅವರು ಬೋವಿ ಸಮುದಾಯಕ್ಕೆ ಸೇರಿದಂತಹ ಜನರು ಇದ್ದಾರೆ. ಅವರು ಸರಿಸುಮಾರು 50 ವರ್ಷಗಳಿಂದ 60 ವರ್ಷಗಳಿಂದ ಇದೇ ಜಾಗದಲ್ಲಿ ಅಂದ್ರೆ ಈ ಸುತ್ತಮುತ್ತ ಜಾಗದಲ್ಲಿ ವಾಸ ಮಾಡ್ತಾ ಇದ್ರು. ಅವ್ರ ಮಕ್ಕಳು ಕೂಡ ಇಲ್ಲಿಯೇ ಅಂದ್ರೆ ಬೆಂಗಳೂರಿನ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಓದಿರುವಂತಹ ಸಂಬಂಧಪಟ್ಟ ಹಾಗೆ ಅವರ ಹತ್ರ ಟಿಸಿ ಆಗಿರಬಹುದು, ಪ್ರತಿಯೊಂದು ಕೂಡ ಅವರ ದಾಖಲಾತಿ ಇದೆ. ಅಂತಹ ಜನರಿಗೆ ಕೂಡ ಇವತ್ತಿಂದ ಸಮಸ್ಯೆ ಆಗ್ತಾ ಇರುವಂತದ್ದು. ಬಹುತೇಕ ಮುಸ್ಲಿಮೇತರ ಸಮುದಾಯ ಏನಿದೆ ಆ ಭಾಗದಲ್ಲಿ ಅಂದ್ರೆ ಬಂಡೆ ಅಲ್ಲಿ ಕಾಂತಿ ಅದರಿಂದ ಆ ಪಕ್ಕದಲ್ಲಿ ವಾಸ ಮಾಡ್ತಾ ಮುಸ್ಲಿಮೇತರ ಸಮುದಾಯ ಜನರು ಕೂಡ ಇದೀಗ ಆತಂಕಕ್ಕೀಡಾಗಿದ್ದಾರೆ. ಯಾಕಂದ್ರೆ ಆ ಜಾಗವನ್ನು ಕೂಡ ಡೆಮಾಲಿಷನ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಅವರಿಗೊಂದು ಮೆಸೇಜ್ ಕೊಡುವಂತಹ ಒಂದು ಕೆಲಸ ಮಾಡಿದ್ದಾರೆ. ಅಲ್ಲಿರೋ ಜನರು ಮಾಡ್ತಿರುವಂತಹ ಪ್ರಶ್ನೆ ಅದು, ನಾವು ನಮ್ಮಲ್ಲಿ ಎಲ್ಲಾ ರೀತಿಯ ದಾಖಲಾತಿ ಇದೆ, ನಾವು ಕರೆಂಟ್ ಬಿಲ್ ಕಟ್ಟಿದೀವಿ, ವಾಟರ್ ಬಿಲ್ ಕಟ್ಟಿದೀವಿ, ಮಕ್ಕಳ ಸ್ಕೂಲ್ ಅಂದ್ರೆ ಕನ್ನಡ ಶಾಲೆಯಲ್ಲಿ ಓದಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ. ಎಲ್ಲಾ ಡಾಕ್ಯುಮೆಂಟ್ ಇದ್ರೂ ಕೂಡ ನಮ್ಮನ್ನು ಮತ್ತು ಇಲ್ಲಿ ಬೇರೆ ರಾಜ್ಯದಿಂದ ಬಂದವರನ್ನು ಒಂದೇ ತಕ್ಕಡೆಯಲ್ಲಿ ಯಾಕೆ ತೂಗ್ತಿದ್ದೀರಿ ನೀವು ಅನ್ನೋ ಪ್ರಶ್ನೆಯನ್ನು ಅಲ್ಲಿರುವಂತಹ ಜನರು ನಿನ್ನೆ ರಿಪಬ್ಲಿಕ್ ಕನ್ನಡ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳ ಪ್ರಶ್ನೆ ಮಾಡುವಂತಹ ಒಂದು ಕೆಲಸ ಮಾಡಿದ್ರು. ಅಂದ್ರೆ ಎಲ್ಲೋ ಕಾಶ್ಮೀರದಿಂದ ಬಂದವರನ್ನು ಕೂಡ ಕಾಶ್ಮೀರದಿಂದ ಬಂದವರು, ಹೈದರಾಬಾದ್ ಬಂದವರು, ಜೊತೆಗೆ ಕನ್ನಡಿಗರು ನೀವು ಒಂದೇ ತಕ್ಕಡೆಯಲ್ಲಿ ಯಾಕೆ ತೂಗ್ತಿದ್ದೀರಿ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬಹುತೇಕ ಆ ಭಾಗದಲ್ಲಿ ಅಂದ್ರೆ ಇರುವಂತಹ ಒಂದಿಷ್ಟು ಅಂದ್ರೆ ವಾಸಿಂ ಲೇಔಟ್ಗೆ ಹೊಂದಿಕೊಂಡಿರುವಂತಹ ಜಾಗದ ಪಕ್ಕದಲ್ಲಿರುವಂತಹ ಅಲ್ಲಿ ಎಸ್ಸಿ ಸಮುದಾಯಕ್ಕೆ ಸೇರಿದಂತಹ ಒಂದಿಷ್ಟು ಜನರು ವಾಸ ಮಾಡ್ತಾ ಇದ್ದಾರೆ. ಅವರು ಸರಿಸುಮಾರು 4-5 ದಶಕಗಳಿಂದ ವಾಸ ಮಾಡ್ತಾ ಇದ್ದಾರೆ. ಅಂತಹ ಜನರು ಕೂಡ ಇದೀಗ ಆತಂಕಕ್ಕೀಡಾಗಿದ್ದಾರೆ. ಯಾಕಂದ್ರೆ ಅವ್ರಿಗೂ ಕೂಡ ಇದೀಗ ತಮ್ಮ ಮನೆ ಎಲ್ಲಿ ಡೆಮಾಲಿಷನ್ ಆಗುತ್ತೋ ಅನ್ನೋ ಭೀತಿ ಶುರುವಾಗಿದೆ. ಸದ್ಯಕ್ಕೆ ಅವರು ಕೂಡ ನಮ್ಮ ಮನೆಯನ್ನು ಏನು ಮಾಡಬೇಡಿ, ಯಾಕಂದ್ರೆ ಇಲ್ಲಿ ಇರುವಂತದ್ದು ಬಹುತೇಕ ಹೊರ ರಾಜ್ಯದಿಂದ ಬಂದವರು, ಅವರನ್ನು ನಮ್ಮನ್ನು ಒಂದೇ ದೃಷ್ಟಿಯಲ್ಲಿ ನೋಡ್ಕೋಬೇಡಿ, ಒಂದೇ ದೃಷ್ಟಿಯಲ್ಲಿ ನೋಡುವ ಮೂಲಕ ನಮ್ಮ ಮನೆಯನ್ನು ಡೆಮಾಲಿಷನ್ ಮಾಡಬೇಡಿ ಅನ್ನೋ ಅಲಲನ್ನು ಕೂಡ ನಿನ್ನೆ ಅವರು ರಿಪಬ್ಲಿಕ್ ಕನ್ನಡ ಮುಂದೆ ತೋಡ್ಕೊಂಡಿದ್ರು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸತ್ತರ್.